ಆಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ನಿಧನದ ಹಿನ್ನೆಲೆಯಲ್ಲಿ ಸದ್ಯ ಏನಂತಾರೆ ಅವರ ಅಂತ್ಯಕ್ರಿಯೆಗೆ ಬೇಕಾದಂಥ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಯಾಕಂತಂದರೆ ಬೀದರ್ ಜಿಲ್ಲೆ ಏನು ಬಾಲ್ಕಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಏನು ಇವರ ತೋಟದ ಮನೆ ಇದೆ, ಈಶ್ವರ್ ಖಂಡ್ರೆ ಅವರ ತೋಟದ ಮನೆ ಏನಿದೆ, ಆ ತೋಟದ ಮನೆಯಲ್ಲಿ ಸದ್ಯ ಏನು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಏನು ನಡಿಬೇಕು ಅವೆಲ್ಲವೂ ಕೂಡ ಚಾಚು ತಪ್ಪದೆ ನಡೀತಾ ಇರತಕ್ಕಂಥದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಇದೇ ಒಂದು ಜಾಗದಲ್ಲಿ, ಅಂದರೆ ಅವರ ಪತ್ನಿಯವರ ಅಂತ್ಯ ಸಂಸ್ಕಾರ ಕೂಡ ಇದೇ ಜಾಗದಲ್ಲಾಗಿತ್ತು. ಹೀಗಾಗಿ ಏನು ಅಂತಂದರೆ ಇದೇ ಜಾಗದಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇದೆ. ಈಗಾಗಲೇ ಏನು ಅಂತಂದರೆ ವಿಧಿವಿಧಾನಗಳು ಏನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಸಾಕಷ್ಟು ಏನು ಅಂತಾರೆ ವಿಧಿವಿಧಾನಗಳು ಏನಿದ್ದಾವೆ ಅವೆಲ್ಲವನ್ನೂ ಕೂಡ ಈಗಾಗಲೇ ಇಲ್ಲಿ ಸಂಬಂಧಪಟ್ಟಂಥ ಕೆಲಸಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಏನು ಅವರ ಪತ್ನಿ ಏನಿದ್ರು ಅವರ ಪತ್ನಿಯ ಏನು ಸಮಾಧಿ ಏನಿದೆ, ಅಂದರೆ ದೇವಸ್ಥಾನದ ರೀತಿಯಲ್ಲಿ ಆ ಸಮಾಧಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅದೇ ಏನು ಸಮಾಧಿ ಏನಿದೆ ಅದೇ ಪಕ್ಕದಲ್ಲೇ ಸದ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇದೆ. ಯಾಕೆಂತಂದರೆ ಇಲ್ಲಿ ದೃಶ್ಯದಲ್ಲೂ ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಸಮಾಧಿ ನಿರ್ಮಾಣ ಮಾಡುವಂಥ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ ಏನು ಅಂತಾರೆ 2-3 ಗಂಟೆಯಿಂದನೂ ಕೂಡ ಇಲ್ಲಿನ ಕಾರ್ಮಿಕರು ಕೂಡ ಸದ್ಯ ಸಮಾಧಿ ಅಗಿಯುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಏನು ಅವರ ಪತ್ನಿ ಏನಿದ್ರು ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಸದ್ಯ ಭೀಮಣ್ಣ ಖಂಡ್ರೆಯವ್ರಿಗೂ ಕೂಡ ಅಂತ್ಯ ಸಂಸ್ಕಾರ ನೆರವೇರಿಸುವಂಥ ಹಿನ್ನೆಲೆಯಲ್ಲಿ ಸದ್ಯ ಅವರ ಏನು ಸಮಾಧಿ ಏನಿದೆ ಅದೇ ಸಮಾಧಿಯಲ್ಲಿ ಸದ್ಯ ಆ ಕೆಲಸಗಳು ಕೂಡ ನಡೀತಾ ಇರತಕ್ಕಂಥದ್ದು. ಮತ್ತು ಸಂಜೆ 5 ಗಂಟೆ ಸುಮಾರಿಗೆ ಏನು ಇದೇ ಸ್ಥಳದಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಹೀಗಾಗಿ ಏನು ಅಂತಾರೆ ವೀರಶೈವ ಲಿಂಗಾಯತ ಸಂಪ್ರದಾಯ ಏನಿದೆ ಅದೇ ಸಂಪ್ರದಾಯದಂತೆ ಮತ್ತು ಅವರ ಪತ್ನಿಯ ಏನು ಸಮಾಧಿ ಇದೆ ಅದೇ ಸಮಾಧಿ ಜಾಗದ ಪಕ್ಕದಲ್ಲೇ ಇವ್ರಿಗೂ ಕೂಡ ಅಂತ್ಯ ಸಂಸ್ಕಾರ ನಡೆಸುವಂಥ ಹಿನ್ನೆಲೆಯಲ್ಲಿ ಸದ್ಯ ಭರದಿಂದ ಕೆಲಸಗಳು ಸಾಗ್ತಾ ಇದ್ವು. ಸಂಜೆ 4-4:30 ಗಂಟೆಗೆ ಸುಮಾರಿಗೆ CM ಕೂಡ ಇದೇ ಒಂದು ಸ್ಥಳಕ್ಕೆ ಆಗಮಿಸುವಂಥ ಸಾಧ್ಯತೆ ಹಿನ್ನೆಲೆ ಏನು ಅಂತಂದರೆ ತ್ವರಿತವಾಗಿ ಮತ್ತು ಭರದಿಂದ ಈ ಒಂದು ಕೆಲಸಗಳು ಸಾಗಬೇಕಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇಲ್ಲಿ ಆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಚಾಚು ತಪ್ಪದೆ ವೀರಶೈವ ಲಿಂಗಾಯತ ಸಂಪ್ರದಾಯ ಏನಿದೆ ಅದೇ ಸಂಪ್ರದಾಯದಂತೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಕ್ಯಾಮ್ರಾ ಪರ್ಸನ್ ಜೊತೆ ದತ್ತಾತ್ರೇಯ.